ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಈಗ ಫಾಲ್ಗುಣ ಮಾಸದ ಶುಕ್ಲಪಕ್ಷ ಪೂರ್ಣಿಮಾ ಅಂದರೆ ಹೋಳಿ ಹುಣ್ಣಿಮೆ ದಿವಸ ದಿನಾಂಕ ಮಾರ್ಚ್ 3ನೇ ತಾರೀಕಿನ ದಿವಸ ಗ್ರಸ್ಥೋದಿತವಾಗಿರ್ತಕ್ಕಂತಹ ಚಂದ್ರಗ್ರಹಣ ಗೋಚರವಾಗ್ತಾ ಇದೆ. ಅದರ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆಯನ್ನು ಕೊಡ್ತೇನೆ. ಗ್ರಸ್ಥೋದಿತವಾಗಿರ್ತಕ್ಕಂಥ ಚಂದ್ರಗ್ರಹಣ 3ನೇ ತಾರೀಕಿನ ದಿವಸ ಮಂಗಳವಾರ ದಿವಸ ಸಂಭವಿಸಲಿಕ್ಕಿದೆ. ಯಾವಾಗ ಸಂಭವಿಸ್ತದೆ ಅಂತಂದರೆ ಮಧ್ಯಾಹ್ನ 3:30ಯಿಂದ ಸಾಯಂಕಾಲ 6:47 ಕೂಡ ಗ್ರಹಣ ಇರ್ತದೆ. ಆದರೆ ಗ್ರಹಣದ ಆಚರಣೆ ಯಾವಾಗ ಮಾಡಬೇಕು ಅಂದರೆ ಯಾವಾಗ ಸೂರ್ಯಾಸ್ತವಾಗ್ತದೆ ಆ ಸೂರ್ಯಾಸ್ತದ ಸಮಯದಿಂದ 6:47 ಅದು ಪುಣ್ಯಕಾಲ ಅಂತಕ್ಕಂಥದ್ದು ಇರ್ತದೆ. ಇಲ್ಲರಿ ಮಧ್ಯಾಹ್ನ 3:03:30 ಗ್ರಹಣ ಹಿಡಿತದೆ, ಅದು ಆಚರಣೆ ಮಾಡಲಿಕ್ಕೆ ಬರೋದಿಲ್ಲೇನು ಅಂತಂದರೆ ಯಾವಾಗ ಸೂರ್ಯ ಇರ್ತಾನೆ, ಸೂರ್ಯ ಇರುವವರೆಗೂ ಕೂಡ ಆ ಚಂದ್ರಗ್ರಹಣ ಅಂತಕ್ಕಂಥದ್ದು ಅದರ ಆಚರಣೆ ಅಂತಕ್ಕಂಥದ್ದು ಬರುವುದಿಲ್ಲ. ಯಾವಾಗ ಸೂರ್ಯಾಸ್ತವಾಗ್ತದೆ ಚಂದ್ರಗ್ರಹಣದ ಆಚರಣೆ ಅಂತಕ್ಕಂಥದ್ದು ಪ್ರಾರಂಭವಾಗ್ತದೆ. ಆಯಾ ಊರಿನ ಸೂರ್ಯಾಸ್ತದ ಸಮಯದಿಂದ 6:47 ಗ್ರಹಣದ ಆಚರಣೆ ಪುಣ್ಯಕಾಲವನ್ನು ಆಚರಣೆಯನ್ನು ಮಾಡಬೇಕು. ವೇದ ಆರಂಭ ಯಾವಾಗ ಆಗ್ತದೆ ಅಂದರೆ ಮಂಗಳವಾರ ದಿವಸ 3ನೇ ತಾರೀಕು ಸೂರ್ಯೋದಯದಿಂದ ವೇದ ಅಂತಕ್ಕಂಥದ್ದು ಆರಂಭವಾಗ್ತದೆ. ವೇದ ಪ್ರಾರಂಭವಾಗಿದಾಗಿನಿಂದ ಯಾವುದೇ ರೀತಿಯ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಬರುವುದಿಲ್ಲ. ಸ್ನಾನ ಮಾಡಬಹುದು, ನಿತ್ಯ ಕರ್ಮಗಳನ್ನು ಮಾಡಬಹುದು, ಆಮೇಲೆ ಜಪ ತಮ ಅನುಷ್ಠಾನಗಳನ್ನು ಮಾಡಿಕೊಳ್ಳಬಹುದು. ಗ್ರಹಣ ಬಿಟ್ಟ ನಂತರದಲ್ಲಿ ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಊಟವನ್ನು ಮಾಡತಕ್ಕಂಥವರಾಗಬೇಕು. ಆ ಹುಣ್ಣಿಮೆಯ ದಿನದ ಆಚರಣೆಗಳನ್ನು ಗ್ರಹಣ ಬಿಟ್ಟ ನಂತರದಲ್ಲಿ ಅದನ್ನು ಆಚರಣೆಯನ್ನು ಮಾಡತಕ್ಕಂಥವರಾಗಬೇಕು. ಈ ಗರ್ಭಿಣಿ ಸ್ತ್ರೀಯರಿಗೆ, ಅಶಕ್ತರಿಗೆ ಮತ್ತು ಬಾಲರಿಗೆ, ವೃದ್ಧರಿಗೆ ಹೇಗೆ ಯಾವಾಗ ವೇದ ಪ್ರಾರಂಭವಾಗ್ತದೆ ಅಂತಂದರೆ ಬೆಳಗ್ಗೆ 11 ಗಂಟೆಯಿಂದ ಅವರ ವೇದ ಪ್ರಾರಂಭವಾಗ್ತದೆ. 11 ಗಂಟೆವರೆಗೂ ಕೂಡ ಅವರಿಗೆ ಊಟೋಪಚಾರಗಳು ಅಂತಕ್ಕಂಥದ್ದು ಬರ್ತದೆ. 11 ಗಂಟೆ ಆದ ಮೇಲೆ ಅವರಿಗೂ ಕೂಡ ಯಾವುದೇ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ನಿರ್ಬಂಧ ಅಂತಕ್ಕಂಥದ್ದು ಇರ್ತದೆ. ಈ ಗ್ರಹಣದ ಆಚರಣೆ ಯಾವಾಗ ಮಾಡಬೇಕು ಅಂತಂದರೆ ಸೂರ್ಯಾಸ್ತ ಯಾವಾಗಿದೆ ಅಂತಂದರೆ 6:34 ಸೂರ್ಯಾಸ್ತವಾಗ್ತದೆ. ಆವಾಗ ಗ್ರಹಣದ ಆಚರಣೆ ಆಗ್ತದೆ. 6:47 ಗ್ರಹಣ ಬಿಟ್ಟ ನಂತರದಲ್ಲಿ ಯಥಾವಿಧಿಯಾಗಿ ಅದನ್ನು ಆಚರಣೆಯನ್ನು ಮಾಡತಕ್ಕಂಥವರಾಗಬೇಕು. ಯಾವ್ಯಾವ ರಾಶಿಗೆ ಒಂದು ಗ್ರಹಚಾರದ ಪೀಡೆಗಳಿದೆ ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಈ ಗ್ರಹಣವು ಗ್ರಸ್ಥೋದಿತವಾಗಿರ್ತಕ್ಕಂತಹ ಚಂದ್ರಗ್ರಹಣ ಸಿಂಹರಾಶಿಯಲ್ಲಿ ಆಗ್ತಾ ಇರತಕ್ಕಂಥದ್ದಾಗಿದೆ. ಯಾವ್ಯಾವ ರಾಶಿಗೆ ಜನ್ಮರಾಶಿಯ ಪ್ರಕಾರ ಗ್ರಹಣದ ಫಲ ಇದೆ ಅಂತಂದರೆ ಶುಭ ಫಲಗಳಿರ್ತಕ್ಕಂಥ ರಾಶಿ ಮಿಥುನ ರಾಶಿ, ವೃಶ್ಚಿಕ ರಾಶಿ, ತುಲಾರಾಶಿ ಮತ್ತು ಮೀನರಾಶಿಗೆ ಈ ಗ್ರಹಣ ಶುಭ ಅಂತಕ್ಕಂಥದ್ದು ತಂದುಕೊಡುತ್ತದೆ. ಇನ್ನು ಮಿಶ್ರ ಫಲಗಳಿರ್ತಕ್ಕಂಥದ್ದು ಯಾವುದು ಅಂದರೆ ಕರ್ಕರಾಶಿ, ಮೇಷರಾಶಿ ಮತ್ತು ಕುಂಭರಾಶಿ ಮತ್ತು ಧನುರಾಶಿ, ಇವೆಲ್ಲ 4 ರಾಶಿಗಳಿಗೆ ಮಿಶ್ರ ಫಲ ಇವೆ. ಅಶುಭ ರಾಶಿಗಳು ಯಾವ್ಯಾವು ಅಂತಂದರೆ ವೃಷಭ ರಾಶಿ, ಸಿಂಹರಾಶಿ, ಕನ್ಯಾರಾಶಿ ಮತ್ತು ಮಕರ ರಾಶಿ, ಈ 4 ರಾಶಿಯವರಿಗೆ ಅಶುಭ ಫಲ ಅಂತಕ್ಕಂಥದ್ದು ಇರ್ತದೆ. ವೃಷಭ, ಸಿಂಹ, ಕನ್ಯಾ ಮತ್ತು ಮಕರ ರಾಶಿ, ಈ 4 ರಾಶಿಗಳಿಗೆ ಅಶುಭ ಫಲ ಅಂತಕ್ಕಂಥದ್ದು ಇರ್ತದೆ. ಈ ಅಶುಭ ಫಲ ರಾಶಿ ಇರತಕ್ಕಂಥವರು ಏನು ಮಾಡಬೇಕು ಅಂತಂದರೆ ಗ್ರಹಣ ಬಿಟ್ಟ ನಂತರದಲ್ಲಿ ಬೆಳ್ಳಿಯ ಚಂದ್ರಬಿಂಬ, ತಾಮ್ರದ ಪಾತ್ರೆಗಳು, ಥಾಲಿ ಅಥವಾ ತಟ್ಟೆ, ಅದರಲ್ಲಿ ಅಕ್ಕಿ, ಎಳ್ಳು ಮತ್ತು ಚಂದ್ರಬಿಂಬವನ್ನು ಇಟ್ಟು ವಸ್ತ್ರ ಸಹಿತವಾಗಿ ದಕ್ಷಿಣ ಸಹಿತವಾಗಿ ಗ್ರಹಣ ಬಿಟ್ಟ ನಂತರದಲ್ಲಿ ಸಂಕಲ್ಪಪೂರ್ವಕವಾಗಿ ದಾನವನ್ನು ಮಾಡತಕ್ಕಂಥವರಾಗಬೇಕು. ದಾನ ಮಾಡಿದರೆ ಈ ಗ್ರಹಣದಿಂದ ಬಂದಿರತಕ್ಕಂಥ ಎಲ್ಲ ಪೀಡೆಗಳು ಅಂತಕ್ಕಂಥದ್ದು ನಿವಾರಣೆಯಾಗ್ತದೆ. ಗ್ರಹಣ ಬಂದಿತು ಅಂತಂದರೆ ಯಾರೂ ಕೂಡ ಗಾಬರಿ ಆಗೋದು ಬೇಡ. ಆಚರಣೆ ಮಾಡುವಂಥದ್ದು ಭಾಳ ಮಹತ್ವ ಇದೆ. ಕೇವಲ 17 ನಿಮಿಷಗಳ ಕಾಲ ಪುಣ್ಯಕಾಲ ಅಂತಕ್ಕಂಥದ್ದು ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ನಮಗೆ ಸಿಗುತ್ತಾ ಇದೆ. ಅದರ ಸದುಪಯೋಗವನ್ನು ಪಡೆದುಕೊಳ್ತಕ್ಕಂಥ ಆಗಬೇಕು. ಗ್ರಹಣ ಹಿಡಿದಾಗ ಸ್ನಾನವನ್ನು ಮಾಡಿ ಎಷ್ಟು ಸಮಯದ ಅದರ ಸದುಪಯೋಗ ಪುಣ್ಯಕಾಲದ ಸದುಪಯೋಗವನ್ನು ಮಾಡಿಕೊಂಡು ಧ್ಯಾನ, ತರ್ಪಣ, ಆಮೇಲೆ ಜಪವನ್ನು ಮಾಡಿ ಗ್ರಹಣ ಬಿಟ್ಟ ನಂತರದಲ್ಲಿ ಮತ್ತೊಂದು ಸರಿ ಸ್ನಾನಾದಿಗಳನ್ನು ಮಾಡಿ ವಿಶೇಷವಾಗಿ ದೇವರಲ್ಲಿ ಭಗವಂತನಲ್ಲಿ ಚಂದ್ರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಲ್ಲಿ ಅದನ್ನು ಸಮರ್ಪಣೆಯನ್ನು ಮಾಡತಕ್ಕಂಥವರಾಗಬೇಕು. ಈ ರೀತಿಯಾಗಿ ಗ್ರಹಣದ ಆಚರಣೆಯನ್ನು ಮಾಡಬೇಕು. ಯಾರೂ ಕೂಡ ಗಾಬರಿ ಆಗ್ತಕ್ಕಂಥದ್ದು ಬೇಡ. ಇಷ್ಟು ಆಚರಣೆಯನ್ನು ಮಾಡಿದರೆ ಭಗವಂತನಿಗೆ ಅತ್ಯಂತ ಪ್ರೀತಿಯಾಗ್ತದೆ ಅಂತ ಹೇಳ್ತಾ ಇಷ್ಟು ಸಂಕ್ಷಿಪ್ತ ವರದಿಯನ್ನು ನಾನು ನಿಮ್ಗೆ ಕೊಟ್ಟಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.